ಕನ್ನಡ ಚಿತ್ರರಂಗದಲ್ಲಿ ಈಗ ರೋಣ ಸಿನಿಮಾದ ಸೌಂಡ್ ಜೋರಾಗಿದೆ. ಈ ರೋಣ ಸಿನಿಮಾ ನವೆಂಬರ್ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಾಯಕ ಮತ್ತು ನಾಯಕಿ ಇಬ್ಬರು ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಹಾಯ್ ರಘು ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು? ರೋಣ ಅಂದ ತಕ್ಷಣ ರಘು ಅವ್ರು ನೆನಪಾಗ್ತಾರೆ. ನಿಮ್ಮ ಇಂಟ್ರೊಡಕ್ಷನ್ ಟೀಸರ್ ನೋಡಿದ್ವಿ, ಮತ್ತು ಸಿನಿಮಾದ ಟೀಸರನ್ನು ನೋಡಿದ್ವಿ, ಮತ್ತು ಟ್ರೈಲರ್ ನೋಡಿದ್ವಿ, ಆ್ಯಕ್ಷನ್ಸ್ ಅಬ್ಬರಗಳನ್ನು ನೋಡಿದ್ವಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಿ. ಈ ರೋಣ ಸಿನಿಮಾ ಬಗ್ಗೆ, ಫಸ್ಟ್ ಸಿನಿಮಾ ನಿಮ್ಮದಿದು, ಏನು ಹೇಳ್ತೀರಿ? ಆ್ಯಕ್ಚುಲಿ ಈ ರೋಣ ಸಿನಿಮಾ ಅನ್ನೋದು ನಮಗೆ ಸುಮಾರು ವರ್ಷದ ಕನಸಿದು. ನಾನು ಒಬ್ಬ ಹೊಸಬನಾಗಿ ಬಂದಾಗ ಸತೀಶ್ ಅಣ್ಣ ಅಂತ ಡೈರೆಕ್ಟ್ರು ನನಗೆ ಪರಿಚಯ ಆದಾಗ ಇದೊಂದು ಸಿನಿಮಾ ಮಾಡಬೇಕು ಅಂತ ಫಸ್ಟಿಂದ ಪ್ಲ್ಯಾನ್ ಮಾಡಿದಂಥ ಸಿನಿಮಾ. ಈ ಸಿನಿಮಾದಲ್ಲಿ ನನ್ನ ರೋಲ್ ಹೆಸರು ಶಿವು ಅಂತ. ಶಿವು ಅನ್ನೋ ಕ್ಯಾರೆಕ್ಟ್ರು ಹೇಗೆ ಅಂದರೆ, ಒಬ್ಬ ಓದ್ಕೊಂಡಿರೋ ಹುಡುಗ ಹಳ್ಳಿ ಕಡೆ ಹೋದಾಗ ಏನೆಲ್ಲ ಅವನು ಓದಿರೋದನ್ನು ಆ ಹಳ್ಳಿಗೆ ಡೆವಲಪ್ಮೆಂಟ್ಗೆ ಏನೇನೆಲ್ಲ ಉಪಯೋಗಿಸ್ಬೋದು ಅನ್ನೋದೇ ಇದೊಂದು ಕ್ಯಾರೆಕ್ಟರ್ ಆಗಿರುತ್ತೆ. ಇನ್ನು ಸಿನಿಮಾದ ನಾಯಕಿ ಪ್ರಕೃತಿ ಪ್ರಸಾದ್ ಅವರು, ನಿಮ್ಮನ್ನು ಕಿರುತೆರೆಯಲ್ಲಿ ನೋಡಿದ್ದೀವಿ, ಕೆಲವೊಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀರಿ. ಫಸ್ಟ್ ಸಿನಿಮಾ ನಿಮಗೂ ಕೂಡ ಇದು ರೋಣ ಅನ್ನುವಂಥದ್ದು. ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಮೇಡಮ್ ಸಿನಿಮಾದಲ್ಲಿ? ನನ್ನ ಕ್ಯಾರೆಕ್ಟರ್ ಬಂದು ಕಾವ್ಯ ಅಂತ. ಸೊ ಅವಳು ಹಳ್ಳಿ ಹುಡುಗಿನೇ, ಆದರೆ ಸಿಟಿನಲ್ಲಿ PhD ಮಾಡಿರ್ತಾಳೆ. ಆದರೆ ಸಿಟಿನಲ್ಲಿ ಉಳ್ಕೊಳ್ಳೋದು, ಅಲ್ಲೇ ಒಂದು ಕೆಲಸ ಹುಡ್ಕೊಂಡು ಸಂಪಾದಿಸೋ ಬದಲು ವಾಪಸ್ ಅವಳು ಹಳ್ಳಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆ ಇದೆಯೋ ಅದನ್ನು ಬಗೆಹರಿಸೋಕ್ಕೆ ಶಿವು ಜೊತೆ ಓಡಾಡ್ತಾಳೆ. ಸೊ ನಮ್ಮಿಬ್ಬರ ನಡುವೆ ಇದೊಂದಿರೋ ಜರ್ನಿ. ಅಂದರೆ ನಮ್ಮ ಸಿನಿಮಾ ಬಂದು ಸೋಷಲ್ ಮೆಸೇಜ್ ಏನಿದೆಯೋ, ಸೋಷಲ್ ಪ್ರಾಬ್ಲಮ್ಸ್ ಏನಿದೆಯೋ ಅದ್ರ ಬಗ್ಗೆ ಮಾತಾಡೋ ಅಂಥ ಸಿನಿಮಾ. ಹಾಗಾಗಿ ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ. ಓಕೆ, ನಿಮ್ಮ ಲುಕ್ ವೈಸ್ ಮಾತಾಡ್ತಾ ಹೋದರೆ, ಒಂದು ಹಳ್ಳಿಯ ಸುತ್ತ ನಡೆಯುವಂಥ ಒಂದು ಕಥೆಯಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ನೀವು ಸಿಟಿಯಲ್ಲಿ ಬೆಳೆದಿರ್ತೀರ, ಹಳ್ಳಿನೂ ಇರುತ್ತೆ, ಹೀಗಾಗಿ ಎರಡನ್ನೂ ಮಿಕ್ಸಪ್ ಆಗಿ ಹೋಗುತ್ತೆ ಹೇಗೆ ಸಿನಿಮಾದಲ್ಲಿ? ಇಲ್ಲ, ಕಾವ್ಯನ ಪಾತ್ರ ಹಳ್ಳಿ ಹುಡುಗಿನೇ ಆಗಿರ್ಬೋದು, ಆದರೆ ಅವಳು ಸಿಟಿಗೆ ಬಂದು ಓದಿರೋದ್ರಿಂದ ಅವಳನ್ನ ನಾವು ತೀರಾ ಹಳ್ಳಿ ಹುಡುಗಿ ಅಂತ ತೋರಿಸ್ತಿಲ್ಲ. ಇವಾಗ ಲಂಗ ದಾವಣಿ ಹಾಕ್ಕೊಂಡು ಬದನೆಕಾಯಿ ಜಡೆ ಅದೆಲ್ಲ ತೋರಿಸಿದಾಗ ಈ ಹಳ್ಳಿ ಬಿಟ್ಟು ಹೋಗೇ ಇಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ಇವಳು ಹೊರಗಡೆ ಹೋಗಿ ಓದಿ PhD ಮಾಡಿ ವಾಪಸ್ ಬಂದಿದ್ದಾಳೆ ಅಂದರೆ ಸುಮಾರು ಕಾಲ ಅವಳು ಸಿಟಿನಲ್ಲೇ ಇರೋ ಹುಡುಗಿ. ಸೊ ಹಾಗಾಗಿ ಆ ಒಂದು ಎಕ್ಸ್ಟ್ರೀಮ್ಲಿ ಹಳ್ಳಿ ಲುಕ್ಕನ್ನ ನಾವು ತೆಗೆದುಬಿಟ್ಟು ಒಂದು ಸಿಟಿಗೆ ಬಂದು ವಾಪಸ್ ಹೋಗಿರೋ ಹುಡುಗಿ ಹೇಗಿರ್ತಾಳೋ ಅದೇ ಥರ ತೋರಿಸಿದ್ದೀವಿ. ಹಾಗಂತ ಅವಳು ತೀರಾ ಮಾಡರ್ನ್ ಬಟ್ಟೆ ಹಾಕೊಳ್ಳೋ ಥರ ಅಲ್ಲ. ಐ ಡೋಂಟ್ ಥಿಂಕ್ ಶೀ ಈಸ್ ಮಾಡರ್ನ್, ನಾನು ಸಿಟಿ ಟೈಪ್ ಆ ಥರ ಅಲ್ಲ. ಚೂಡಿದಾರ ಹಾಕ್ಕೊಂಡೇ ಓಡಾಡ್ತಾಳೆ. ಬಟ್ ಏನಿದ್ರು ಅವಳ ಕೆಲಸಕ್ಕೆ ಯಾವ್ದು ಸುಲಭನೋ ಆ ರೀತಿ ಇದ್ದಾಳೆ. ರಘು, ನಿಮಗೆ ಒಂದಿಷ್ಟು ಸಿನಿಮಾದಲ್ಲಿ ನಟಿಸೋಂಥ ಎಕ್ಸ್ಪೀರಿಯನ್ಸ್ ಇದೆ. ಕೆರೆಬೇಡ ಸಿನಿಮಾದಲ್ಲಿ ಒಂದು ಸಪೋರ್ಟಿಂಗ್ ರೋಲನ್ನು ಮಾಡಿದ್ರಿ. ತುಂಬ ಇಂಪ್ಯಾಕ್ಟ್ ಆಗಿರುವಂಥ ಒಂದು ರೋಲ್ ಅದು, ನಾವೆಲ್ಲ ನೋಡಿದ್ವಿ ಕೂಡ ಸಿನಿಮಾದಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಾಯಕನಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಸೊ ಆ ಜರ್ನಿ ಹೇಗಿತ್ತು ಅಂತೇಳಿ? ಸರ್, ಈ ಸಿನಿಮಾದಲ್ಲಿ ನಾನು ನಾಯಕ ನಟನ ಆಗಬೇಕು ಅಂತಲೇ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಒಂದು ಆ್ಯಕ್ಟಿಂಗಲ್ಲಾಗಿರಲಿ, ಅದಾದ ನಂತರ ಸಿನಿಮಾದಲ್ಲಿ 4 ಫೈಟ್ಸ್ ಇದ್ದಾವೆ, ಸಾಂಗ್ ಇದೆ, ಅದಕ್ಕೆಲ್ಲ ಡ್ಯಾನ್ಸು ಮಾಡಬೇಕಾಗತ್ತೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ, ಈಗ ಫೈಟಿಗೆ ಪ್ರಿಯರ್ ಆಗಿ ಒಂದು 6 ಮಂತ್ ಬಿಫೋರ್ ಫೈಟ್ ಪ್ರಾಕ್ಟೀಸಿಗೆ ಹೋಗಿದ್ದೆ, ಮತ್ತು ಡ್ಯಾನ್ಸ್ ಪ್ರಾಕ್ಟೀಸು ಪ್ರತಿಯೊಂದು. ಈಗ ಸೀನ್ಸ್ ಕೂಡ ಅಷ್ಟೇ, ನಾನು ಹೀರೋಯಿನ್ ಆಗಲಿ, ನಮ್ಮ ಇಡೀ ಟೀಮ್ ಆಗಲಿ ಒಂದು ರಿಹರ್ಸಲ್ಸ್ ಮಾಡಿನೇ ನಾವು ಸೀನ್ನ ಮಾಡ್ತಿದ್ವಿ. ಸೊ ಅದೆಲ್ಲ ನಮಗೂ ಸ್ವಲ್ಪ ಈಸಿ ಅನ್ನಿಸ್ತು. ಸೊ ಸೆಟ್ಟಲ್ಲಿ ಹೋದಾಗ ಸ್ವಲ್ಪ ಈಸಿ ಅನ್ನಿಸ್ತು, ಸ್ವಲ್ಪ ಬೇಗನೂ ಮುಗ್ಸೋಕ್ಕೆ ಅದು ಹೆಲ್ಪ್ ಮಾಡ್ತು. ಓಕೆ ಮೇಡಮ್, ನಿಮಗೂ ಇದು ಫಸ್ಟ್ ಸಿನಿಮಾ, ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಕಿರುತೆರೆಯಲ್ಲಿ ಇರುವಂಥ ಒಂದು ನೇಚರ್ ಬೇರೆ, ಅಥವಾ ಸಿನಿಮಾ ಇಂಡಸ್ಟ್ರಿ ಇರುವಂಥ ನೇಚರ್ ಬೇರೆ. ಇದನ್ನು ಹೇಗೆ ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸಿನಿಮಾದಲ್ಲಿ? ನನಗನ್ಸುತ್ತೆ ಸೀರಿಯಲ್ ಮಾಡೋವಾಗ ನಾವು ಅದ್ರ ಕಷ್ಟದ ಬಗ್ಗೆ ಮಾತಾಡ್ತೀವಿ, ಬಟ್ ಸಿನಿಮಾ ಕಾಲಿಟ್ಟ ಮೇಲೆ ನನಗೆ ಅರ್ಥ ಆಗ್ತಿದೆ ಸೀರಿಯಲ್ ಲೈಫ್ ಇಸ್ ಸೋ ವಂಡರ್ಫುಲ್ ಅಂತ. ತುಂಬ ಸುಲಭ. ನಮ್ಮ ಲೈಫನ್ನ ಸೀರಿಯಲ್ಲು ಒಂದು ಈಸಿ ಮಾಡಿಕೊಡುತ್ತೆ. ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಇರುತ್ತೆ, ಬಿಕಾಸ್ ತಿಂಗಳು ನಮಗೆ ಮನಿ ಬರ್ತಿರುತ್ತಲ್ಲ. ಸೊ ಹಾಗಾಗಿ ನಾನು ಈ ಕಡೆ ಒಂದು ಕಾಲಿಟ್ಟಾಗಿಂದ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಕ್ಟರ್ಸು ಸ್ಟ್ರಗಲ್ ಅಂತ ಹೇಳ್ತಾರೆ, ಕಷ್ಟಪಡೋದು ಅಂತ ಹೇಳ್ತಾರೆ, ಅದರ ಅರ್ಥ ಏನು ಅಂತ. ಬಿಕಾಸ್ ಸಿನಿಮಾ ನಡೀತಿರೋವಾಗ ಮಾತ್ರ ನಂಗೊಂದು ಪೇಮೆಂಟ್ ಇರುತ್ತೆ, ಸಿನಿಮಾ ಮುಗಿದ ಮೇಲೆ ಪೇಮೆಂಟ್ ಇಲ್ಲ. ನಾನು ಯೋಚನೆ ಮಾಡಬೇಕು ಇವಾಗ ನಾನು ಏನು ಮಾಡಲಿ ಅಂತ. ಆ್ಯಂಡ್ ಪ್ರತಿ ಸಿನಿಮಾ ಆದಮೇಲೂ ಹೊಸ ಸಿನಿಮಾ ಸಿಗಲ್ವಾ ಗೊತ್ತಿಲ್ಲ ನನಗೆ. ಸೊ ಆ ಒಂದು ಹುಡುಕ್ತಾ ಇರಬೇಕು, ಕಷ್ಟಪಡ್ತಾ ಇರಬೇಕು. ಇವಾಗ ಒಂದು ಸೀರಿಯಲ್ ಸಿಕ್ಬಿಟ್ರೆ 5 ವರ್ಷ ನಡೆಯುತ್ತೆ ಅನ್ನೋ ಒಂದು ಕಂಫರ್ಟ್ ಇವಾಗಿಲ್ಲ. ಮೋರೋವರ್ ಸೀರಿಯಲಲ್ಲಿ ನಾವು ಇಡೀ ದಿನ ಒಂದು ಮನೇಲಿ ಶೂಟ್ ಮಾಡ್ತೀವಿ, ಆರಾಮಾಗಿರುತ್ತೆ. ಬಟ್ ಸಿನಿಮಾದಲ್ಲಿ ಎಷ್ಟು ಔಟ್ಡೋರ್ ಸೀನ್ಸ್ ಇರುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಐ ಥಿಂಕ್ ಮೋಸ್ಟ್ಲಿ ಸಿನಿಮಾ ಬಂದೇ ಫೈಟ್ ಸೀಕ್ವೆನ್ಸಸ್ ಇರುತ್ತೆ, ಹಳ್ಳಿ ಸೈಡ್ ಓಡಾಡ್ತೀವಿ. ಹಾಗಾಗಿ ಔಟ್ಡೋರಲ್ಲೇ ಇರೋದ್ರಿಂದ ಇಟ್ಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ.
ರೋಣ ಬಂದು ಒಂದು ಹಳ್ಳಿಯ ಬ್ಯಾಕ್ಡ್ರಾಪ್ ಇರುವಂಥ ಒಂದು ಸಿನಿಮಾ, ಅಲ್ಲಿ ಕಲ್ಚರ್ ಆಗಿರ್ಬೋದು ಅಥವಾ ಒಂದು ರೋಣ ಅನ್ನುವಂಥ ಊರಿನಲ್ಲಿ ನಡೆಯುವಂಥ ಒಂದು ಘಟನೆಗಳಾಗಿರ್ಬೋದು, ಸುತ್ತಮುತ್ತ ನಡೆಯುವಂಥ ಘಟನೆಗಳು ಎಲ್ಲವನ್ನೂ ಸಿನಿಮಾ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸಿನಿಮಾ ಟ್ರೈಲರ್ಗಳಲ್ಲಿ ನೋಡಿದಾಗ ಈ ಸಿನಿಮಾ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಹೇಳಿ ಮಾಡಿಸೋಂಥ ಸಿನಿಮಾ ಅಂತ ಅನಿಸುತ್ತೆ. ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗ್ ವೈಸು ನೋಡ್ದು ಹೋದಾಗ, ಕ್ಲಿಪ್ಪಿಂಗ್ಸ್ಗಳಲ್ಲಿ ಆ್ಯಕ್ಷನ್ಸ್ ವೈಸು ನೋಡ್ದು ಹೋದಾಗ ತುಂಬ ಹೊಸ ರೀತಿ ನೀವು ಕಾಣಿಸ್ಕೊಳ್ಳಲ್ಲ. ಇದ್ರ ಹಿಂದಿನ ಟ್ರೈನಿಂಗ್ ಹೇಗಿತ್ತು ನಿಮಗೆ? ಸರ್ ಆ್ಯಕ್ಚುಲಿ ನಮ್ಮದು ಹಿನ್ನೆಲೆ ಬಂದು ರಂಗಭೂಮಿ ಕಲಾವಿದ. ಸುಮಾರು ಒಂದು 4-5 ವರ್ಷಗಳಿಂದ ರಂಗವಿಜಯ ಅನ್ನೋ ತಂಡದಲ್ಲಿ ತೊಡಗಿಸ್ಕೊಂಡು ಸುಮಾರು ಒಂದು 5-6 ನಾಟಕನೇ ಮಾಡಿದ್ದೀವಿ. ಬಟ್ ಅದನ್ನು ಶೋಸ್ನ ನಾವು ಒಂದು 200+ ಶೋಸ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾ ಮತ್ತು ಕರ್ನಾಟಕ ಎಲ್ಲ ಕಡೆಗೂ ಮಾಡ್ತಾ ಬಂದಿದ್ದರಿಂದ ಅದೊಂದು ಸ್ವಲ್ಪ ನಮಗೆ ಪುಷ್ ಆಯಿತು. ಅಲ್ಲಿ ಕಲ್ತಿರೋದ್ರಿಂದ ಈ ಸಿನಿಮಾಗೆ ಬಂದಾಗ ಅದೇನು ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಹೌದು, ಸಿನಿಮಾಕ್ಕಂತಲೇ ಬೇರೆ ಥರ ಆ್ಯಕ್ಟಿಂಗ್ ಇರಬೇಕು, ಒಂದು ಮೆಥಡ್ ಆ್ಯಕ್ಟಿಂಗ್ ಅಂತ ಏನು ಹೇಳ್ತಾರೋ ಅದಕ್ಕೆ ಏನೇನು ವರ್ಕ್ಶಾಪ್ಸ್ ಬೇಕು. ನಮ್ಮ ಸದಾಶಿವ್ ನೀನಾಸಂ ಸರ್ ಇದ್ದಾರೆ, ಅವ್ರ ಥ್ರೂ ವರ್ಕ್ಶಾಪ್ಸ್ ಮಾಡಿ ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಬೇಕೋ ಪ್ರತಿಯೊಂದು ಸ್ಕ್ರಿಪ್ಟ್ನ ಆಮೇಲೆ ಪ್ರತಿಯೊಬ್ಬರು ಓದಿದ್ದೀವಿ ಫುಲ್ ಫಸ್ಟು ಲಾಸ್ಟು. ನಮ್ಮ ಸೀನಲ್ಲಿ ಇಲ್ಲ ಅಂದರೂ ಕೂಡ ಕಥೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಓದಿದ್ದೀವಿ. ಸೊ ಅದು ನಮ್ಗೆ ಹೆಲ್ಪ್ ಆಯಿತು ಈ ಸಿನಿಮಾ. ಮೇಡಮ್, ನಿಮ್ಮಿಬ್ಬರು ಕಾಂಬಿನೇಷನ್ ಹೇಗೆ ಬಂದಿದೆ ಸಿನಿಮಾದಲ್ಲಿ? ಯಾಕಂದರೆ ಸಿನಿಮಾದಲ್ಲಿ ನಿಮ್ಮಿಬ್ಬರು ಕಾಂಬಿನೇಷನ್ ಹಾಡು ಯಾವುದೂ ರಿಲೀಸ್ ಮಾಡಿಲ್ಲ, ಹಾಗಾಗಿ ಕೇಳ್ತಾರೆ. ಬರುತ್ತೆ ಸರ್, ಲವ್ ಸಾಂಗು ಒಂದು ಲವ್ ಟ್ರ್ಯಾಕ್ದು ಒಂದು ಸಾಂಗು ಇದೆ. ಅದು ಇನ್ನೇನು ಒಂದು ವೀಕಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಅದನ್ನು ಇವ್ರು ಆಡಿದ್ದಾರೆ ಸರ್, ಕುನಾಲ್ ಗಾಂಜಾವಾಲ ಸರ್ ಆಡಿದ್ದಾರೆ, ಮತ್ತು ಭರ್ಜರಿ ಚೇತನ್ ಅವರು ಅದನ್ನು ಲಿರಿಕ್ಸ್ ಬರೆದಿದ್ದಾರೆ. ಸಾಂಗ್ ತುಂಬ ಬ್ಯೂಟಿಫುಲ್ ಆಗಿದೆ. ಐ ಥಿಂಕ್ ನಾನು ಸಾಂಗ್ ರಿಲೀಸ್ಗೆ ಕಾಯ್ತಿರೋದು ಜನ ಹೀಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಒಂದು ನಮ್ಮಿಬ್ಬರ ಮಧ್ಯ ಆ ಒಂದು ಅಫೆಕ್ಷನ್ ಹೇಗೆ ಬೆಳೀತಿದೆ ಅನ್ನೋದು ತುಂಬ ಮುದ್ದಾಗಿ ತೋರಿಸಿದ್ದೀವಿ. ಇವಾಗ ಜನರಲಿ ಕಟ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೊಕೇಶನಲ್ಲಿ ಡ್ಯಾನ್ಸ್ ಮಾಡಿ ವಾಪಸ್ ಬರೋ ಥರ ಆ ಥರ ನಮ್ಮ ಕಥೆಯಿಂದ ಆಚೆ ಹೋಗಿ ಒಂದು ಲವ್ ಆಗಿಲ್ಲ ಇಬ್ಬರ ಮಧ್ಯ. ಕಥೆನಲ್ಲಿ ಹೇಗೆ ಹೋಗುತ್ತೋ ಆ ಒಂದು ಜರ್ನಿನಲ್ಲೇ ಲವ್ ಆಗಿರೋದ್ರಿಂದ ಇಟ್ಸ್ ವೆರಿ ನ್ಯಾಚುರಲ್, ಜನಕ್ಕೂ ಕನೆಕ್ಟ್ ಆಗೋ ಥರ ಇದೆ. ಆ್ಯಂಡ್ ನೀವು ಸಾಂಗ್ ಕೇಳಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಅದಕ್ಕೆ ಹೊಸಬರ ತಂಡ ಇದರಲ್ಲಿ, ಬಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಹೆಸರಿರುವಂಥವ್ರು. ನೀವು ಕುನಾಲ್ ಗಾಂಜಾ ಅವ್ರ ಬಗ್ಗೆ ಹೇಳಿದ್ರಿ, ಮತ್ತು ಸಿಂಗರ್ಸ್ಗಳು ಎಸ್ಪೆಷಲಿ ತುಂಬ ಒಳ್ಳೊಳ್ಳೆ ಸಿಂಗರ್ಸ್ಗಳು ಈ ಸಿನಿಮಾಗೆ ಹಾಡಿದ್ದಾರೆ. ಮತ್ತು ಲಿರಿಕ್ಸ್ಗಳು ಅಷ್ಟೇ, ನಾಗೇಂದ್ರ ಪ್ರಸಾದ್ ಅಂತ ದಿಗ್ಗಜರು ಲಿರಿಕ್ಸ್ಗಳನ್ನ ಬರೆದಿದ್ದಾರೆ. ಈ ಖುಷಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಇಬ್ಬರು? ನನಗಂತೂ ಖುಷಿ ಇದೆ. ಹೊಸ ಸಿನಿಮಾಕ್ಕೆ ನಾನೊಬ್ಬ ಹೀರೋ ಆಗಿ ಬರ್ತಿರೋ ಮೊದಲನೇ ಸಿನಿಮಾಕ್ಕೆ ಇಂಥ ಎಲ್ಲರೂ ನನಗೆ ಲಿರಿಕ್ಸ್ ಬರ್ಕೊಡೋಕ್ಕೆ ಬಂದಿದ್ದಾರೆ, ಮತ್ತು ಇಂಥ ಒಳ್ಳೆ ಸಿಂಗರ್ ಕೈಯಲ್ಲಿ ಆಡಿಸಿದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಹಿರಿಯ ಕಲಾವಿದ್ರ ಜೊತೆ ನನ್ನ ಮೊದಲನೇ ಸಿನಿಮಾದಲ್ಲೇ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಇದು ಒಂದು ಖುಷಿನೂ ಇದೆ, ಮತ್ತು ಭಯನೂ ಇತ್ತು. ಆಗ ಫಸ್ಟಾಗಿ ಶರತ್ ಲೋಹಿತಾಶ್ವ ಸರ್ ಮುಂದೆ ನಿಂತು ಆ್ಯಕ್ಟ್ ಮಾಡೋವಾಗ ಅವ್ರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಭಯ ಇತ್ತು. ಅವರು ಎಷ್ಟೊಂದು ಎಕ್ಸ್ಪೀರಿಯನ್ಸ್ಡ್ ಇರೋ ಆ್ಯಕ್ಟರು, ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ಕೊಂಡು ಬಂದಿರೋರು. ಹೇಗಪ್ಪ ನಾನು ತಪ್ಪು ಮಾಡಿದ್ರೆ ಅವ್ರು ಏನು ಅನ್ಕೋತಾರೆ, ನನ್ನ ಇಲ್ಲ ಬೈತಾರ ಯಾವ ಥರ ಅಂತ. ಬಟ್ ಅವ್ರು ನಮ್ಮನ್ನು ಫ್ರೀ ಮಾಡ್ತಾ ಹೋದರು. ಅವರಿಂದ ಕಲಿಯೋಕ್ಕೂ ತುಂಬ ಸಿಕ್ತು ನನಗೆ. ಮೊದಲನೇ ಸಿನಿಮಾದಲ್ಲೇ ಇಷ್ಟೆಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಕೂಡ್ಕೊಂಡು ಮಾಡೋದು ಒಂದು ಖುಷಿನೂ ಇತ್ತು, ಮತ್ತು ಅವರಿಂದ ತುಂಬ ಕಲಿಯೋಕ್ಕೂ ಸಿಕ್ತು ನನಗೆ. ನೀವೇನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಯಾಕಂದರೆ ನಿಮ್ಮ ಮೊದಲ ಸಿನಿಮಾ ಒಳ್ಳೊಳ್ಳೆ ಸಿಂಗರ್ಸ್ಗಳು ಈ ಸಿನಿಮಾದಲ್ಲಿ ಧ್ವನಿ ಕೊಟ್ಟಿದ್ದಾರೆ. ಹಾಗೆ ಅದು ಒಂದು ಖುಷಿ ವಿಷಯನೇ. ಯಾಕೆಂದರೆ ಆ್ಯಸ್ ಅ ನ್ಯೂ ಕಮ್ಮರ್ ನನಗೊಂದು ಸಿನಿಮಾ ಸಿಕ್ಕಿದೆ ಅನ್ನೋದೇ ದೊಡ್ಡ ವಿಷಯ. ಅದರಲ್ಲಿ ಇಷ್ಟು ಗೊತ್ತಿರೋರು, ಇಷ್ಟು ಹೆಸರು ಮಾಡಿರೋರು ನಮ್ಮ ತಂಡದ ಒಂದು ಪಾರ್ಟ್ ಆಗಿದ್ದಾರೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ವಿಷಯ ಅದು. ಐ ಥಿಂಕ್ ನನಗೊಂದು ಹೆಮ್ಮೆ ಇದೆ, ಇವಾಗ ನಾನು ಇಂಥವ್ರ ಜೊತೆ ಮಾಡ್ತಿದ್ದೀನಲ್ಲ ಒಂದು ಸಿನಿಮಾ ಅಂತ. ಸೊ ಯಾವುದೂ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋರಿಗೆ ಮನೆಗೆ ಹೋಗಿ ನಮ್ಮ ಸಿನಿಮಾದಲ್ಲಿ ಕೈಲಾಶ್ ಖೇರ್ ಅವ್ರು ಹಾಡ್ತಿದ್ದಾರೆ, ನಮ್ಮ ಸಿನಿಮಾದಲ್ಲಿ ಕುನಾಲ್ ಗಾಂಜಾವಾಲ ಅವ್ರು ಹಾಡ್ತಿದ್ದಾರೆ ಅಂದರೆ ಯು ಕಾಣ್ ಇಮ್ಯಾಜಿನ್, ನಮ್ಮ ಅಮ್ಮನ ಹೌದೇನೆ ಅಂತ ಶಾಕ್ ಪಡ್ತಾರೆ. ಸೊ ನಮಗಿದು ತುಂಬ ದೊಡ್ಡ ವಿಷಯ. ಇನ್ನೇನು ನವಂಬರ್ 7th ಸಿನಿಮಾ ರಿಲೀಸ್ ಆಗ್ತಾಯಿದೆ ಮೇಡಮ್. ಇಬ್ಬರು ಹೇಗೆ ಈ ಸಿನಿಮಾನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ರಿ? ಏನು ಹೇಳ್ತೀರಿ ಈ ಸಂಬಂಧಪಟ್ಟಂಗೆ? ಐ ಥಿಂಕ್ ನನಗೆ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ ನಮ್ಮ ಸಿನಿಮಾ ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡಿದಾರೋ ಅದೆಲ್ಲ ಕೊಡುತ್ತೆ. ಅದು ಒಂದು ಫ್ಯಾಮಿಲಿ ಫೀಲಿಂಗ್ ಇರ್ಬೋದು, ಅಥವಾ ಒಂದು ಕ್ಯೂಟ್ ಲವ್ ಸ್ಟೋರಿ ಇರ್ಬೋದು, ಅಥವಾ ಕೊನೆಗೆ ಇಷ್ಟು ನಾವು 2 hours ಕೂತ್ಕೊಂಡು ಒಂದು ಥಿಯೇಟ್ರಲ್ಲಿ ಒಂದು ಸಿನಿಮಾ ನೋಡಿದ್ದೀವಿ ಅಂದರೆ ಟೇಕ್ ಬ್ಯಾಕ್ಗೆ ಏನು ವ್ಯಾಲ್ಯೂ ಇದೆ ಅಂದರೆ ಒಂದು ಸೋಷಲ್ ಮೆಸೇಜ್ ಕೂಡ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಯಾರೂ ಡಿಸಪಾಯಿಂಟ್ ಆಗಿ ಹೋಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಸ್ವಲ್ಪ ಭಯನೂ ಇದೆ, ಮತ್ತು ಎಕ್ಸೈಟಿಂಗೂ ಇದೆ. ಫಸ್ಟ್ ಟೈಮ್ ಹೀರೋ ಆಗಿ ಜನ ಯಾವ ಥರ ನನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಸಿನಿಮಾದಲ್ಲಿ ಬಂದ ಜನಕ್ಕೆ ಯಾವುದೇ ರೀತಿ ಅವ್ರ ದುಡ್ಡಿಗೆ ಮೋಸ ಆಗದೆ ಇರೋ ಥರ ನೋಡ್ಕೊಂಡಿದ್ದೀವಿ. ಮತ್ತು ನಿಮಗೆ ಈ ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ. ಒಂದು ಸೋಷಲ್ ಎಲಿಮೆಂಟ್ಸ್ ಆಗಿರ್ಬೋದು, ಮತ್ತು ಸೈನ್ಸು, ಡಿವೈನು, ಅದ್ರ ನಂತರ ನಿಮಗೆ ಒಂದು ಕ್ರೈಮ್ ಥ್ರಿಲ್ಲರ್ ಥರನೂ ಇರುತ್ತೆ, ಆ್ಯಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ಒಂದು ಒಳ್ಳೆ ಎಲ್ಲ ಎಲಿಮೆಂಟ್ಸ್ಗಳನ್ನೂ ಸೇರಿಸ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನವಂಬರ್ 7ಕ್ಕೆ ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ರೋಣ ಸಿನಿಮಾದ ನಾಯಕ ಮತ್ತು ನಾಯಕಿಯ ಮಾತುಗಳು. ಕ್ಯಾಂಪರ್ಸನ್ ಸತ್ಯ ಜೊತೆಗೆ ವಿಜಯ್ ಪಟ್ಟಿದಾರ್, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.